ತಾಲೂಕಿನ 1400 ಜನ ಫಲಾನುಭವಿಗಳಿಗೆ ತಲಾ 2 ಲಕ್ಷ ರೂಪಾಯಿ ಬ್ಯಾಂಕ್ ಸಾಲ ನೀಡುವ ಗುರಿ ಎಸ್ಆರ್ ಗೌಡ. ಬ್ಯಾಂಕ್ಗಳಿಂದ ಪಡೆಯುವ ಸಾಲವನ್ನು ಉದ್ದೇಶಿತ ಕಾರ್ಯಗಳಿಗೆ ಮಾತ್ರ ಬಳಕೆ ಮಾಡಿ ಸಕಾಲದಲ್ಲಿ ಮರುಪಾವತಿಸಿದಾಗ ಮಾತ್ರ ರೈತರ ಆರ್ಥಿಕ ಅಭಿವೃದ್ಧಿ ಹಾಗೂ ಬ್ಯಾಂಕಿಂಗ್ ವ್ಯವಸ್ಥೆಯ ಉಳಿವು ಸಾಧ್ಯ ಎಂದು ರೈತರಿಗೆ ಹಾಗೂ ಹಾಲು ಉತ್ಪಾದಕರಿಗೆ ಕಿವಿಮಾತು ಹೇಳಿದ ತುಮಕೂರು ಹಾಲು ಒಕ್ಕೂಟದ ನಿರ್ದೇಶಕ ಎಸ್ಆರ್ ಗೌಡ. ನಗರದ ಕ್ಷೀರಭವನದಲ್ಲಿ ತುಮಕೂರು ಹಾಲು ಒಕ್ಕೂಟ ಕೆನರಾ ಬ್ಯಾಂಕ್ ಸಹಯೋಗದೊಂದಿಗೆ ರೈತರಿಗೆ ಸಾಲ ವಿತರಣೆಗೆ ರೈತ ಸಂಪರ್ಕ ಸಭೆ ಉದ್ಘಾಟಿಸಿ ಮಾತನಾಡಿದರು. ಪ್ರತಿ ರೈತನಿಗೆ ಕನಿಷ್ಠ 2 ಲಕ್ಷ ರು ಸಾಲ ನೀಡುವಂತೆ ಬ್ಯಾಂಕಿಗೆ ಬೇಡಿಕೆ ಇಡಲಾಗಿದೆ. ಪ್ರಸ್ತುತ ಬ್ಯಾಂಕ್ ಮ್ಯಾನೇಜರ್ಗಳು ಪ್ರತಿ ಸೊಸೈಟಿಗೆ 10 ರಿಂದ 15 ಲಕ್ಷ ಸಾಲಗಳನ್ನು ನೀಡಲು ಸಿದ್ಧರಿದ್ದಾರೆ. ಇಂದು ಉತ್ತಮ ಹಸುವಿನ ಬೆಲೆ 70,000ದಿಂದ 1 ಲಕ್ಷದವರೆಗೆ ಇರುವುದರಿಂದ ಈ ಸಾಲದ ಮೊತ್ತದಲ್ಲಿ 2 ಹಸುಗಳನ್ನು ಖರೀದಿಸಲು ರೈತರಿಗೆ ಅನುಕೂಲವಾಗಲಿದೆ. ಕೆಲವು ರೈತರು ಸಾಲ ಮಂಜೂರಾದ ತಕ್ಷಣ ಹೊಸ ಹಸು ಖರೀದಿಸುವ ಬದಲು ಮನೆಯಲ್ಲಿರುವ ಹಳೆಯ ಹಸುಗಳನ್ನೇ ತೋರಿಸಿ ವಿಮೆ ಮಾಡಿಸಿ ಬಂದ ಹಣವನ್ನು ಮಗಳ ಮದುವೆ, ಶಿಕ್ಷಣ ಅಥವಾ ಇತರೆ ವೈಯಕ್ತಿಕ ಖರ್ಚುಗಳಿಗೆ ಬಳಸುವ ಪ್ರವೃತ್ತಿ ಇದೆ. ಇದು ಅತ್ಯಂತ ತಪ್ಪು. ಇದರಿಂದ ಸಾಲ ತೀರಿಸಲಾಗದೆ ರೈತರು ಸಂಕಷ್ಟಕ್ಕೆ ಸಿಲುಕುತ್ತಾರೆ. 10 ಜನ ಸೇರಿ ಈ ರೀತಿ ಮಾಡಿದರೆ ಸೊಸೈಟಿಯ ಮೇಲಿನ ನಂಬಿಕೆ ಕಳೆದು ಹೋಗಿ ಭವಿಷ್ಯದಲ್ಲಿ ನಿಜವಾದ ಅರ್ಹ ರೈತನಿಗೂ ಸಾಲ ಸಿಗದಂತಾಗುತ್ತದೆ. ಆದ್ದರಿಂದ ಬ್ಯಾಂಕ್ ಸಾಲದ ಸದುಪಯೋಗ ಹಾಗೂ ಪ್ರಾಮಾಣಿಕ ಮರುಪಾವತಿಯಿಂದ ಮಾತ್ರ ರೈತರ ಅಭಿವೃದ್ಧಿ ಸಾಧ್ಯ ಎಂದರು. ಬಡ್ಡಿ ಚಕ್ರ ಬಡ್ಡಿ ಬೆಳೆದು ಇವತ್ತು ಯಾವ ಹಂತಕ್ಕೆ ಬಂದಿದ್ದೀವಿ ಅಂದ್ರೆ ನಿಜಕ್ಕೂ ಕೂಡ ನಮ್ಮ ಆಸ್ತಿಗಳು ಮಾರಿ ಕಟ್ತಕ್ಕಂಥ ಸ್ಥಿತಿಗೆ ಬ್ಯಾಂಕ್ ಸಾಲ ಕಟ್ಟೋಂಥ ಸ್ಥಿತಿಗೆ ನಾವು ಬರ್ತೀವಿ. ಇದು ನಮ್ಮ ರೈತನ ಫಸ್ಟ್ ನೀವೆಲ್ಲರೂ ಅರ್ಥ ಮಾಡ್ಕೊಳ್ಳಿ. ಒಂದು ಬ್ಯಾಂಕು ಅಂದ ತಕ್ಷಣ ನಮ್ಮ ಕಷ್ಟಕಾಲಕ್ಕೆ ಅವರು ನಮ್ಮ ಏನು ಆಸ್ತಿನೋ ಒಡೆಗಳನ್ನೋ ಇಟ್ಕೊಂಡು ಆ ಸಾಲ ಕೊಟ್ಟಂಥ ಸಂದರ್ಭದಲ್ಲಿ ನಾವು ಅದನ್ನು ಯಾವ ರೀತಿ ಅದನ್ನು ದುಡಿದು ರೀಪೇಮೆಂಟ್ ಮಾಡಬೇಕು ಅಂದಾಗ ಅದನ್ನು ನಾವು ಆ ದಿಶೆಯಲ್ಲಿ ಹೋದಂಥ ಸಂದರ್ಭದಲ್ಲಿ ಇವತ್ತು ನಾವು 2 ಲಕ್ಷ ತಗೋಬೋದು, ನಾಳೆ 5 ಲಕ್ಷ ಕೊಡಿ ಅನ್ಬೋದು, ನಾಳೆ 5 ಅಲ್ಲ 10 ಲಕ್ಷ ಕೊಡಿ ಅಂತ ಕೇಳ್ಬೋದು. ಅವಾಗ ನಿಮಗೆ ಕೇಳ್ತಕ್ಕಂಥ ಒಂದು ಶಕ್ತಿ ಇರ್ತೈತೆ, ಅಧಿಕಾರ ಇರ್ತೈತೆ. ನಾನು ಕರೆಕ್ಟಾಗಿ ರೀಪೇಮೆಂಟ್ ಮಾಡ್ತಾ ಇದ್ದೀನಿ ನಿಮ್ಮ ಬ್ಯಾಂಕಿಗೆ, ನೀವು ಯಾಕೆ ನನಗೆ ಸಾಲ ಕೊಡ್ತಿಲ್ಲ ಅಂತ ಕೇಳ್ತಕ್ಕಂಥ ತಾಕತ್ ನಿಮ್ಗೆ ಇರ್ತೈತಿ. ಬಟ್ ನಾವು ಕಟ್ಟದಲ್ಲೇ ಇದ್ದು ಹಲವಾರು ನಾವು ಪ್ರಶ್ನೆಗಳನ್ನ ಕೇಳ್ತೀವಿ. ಏನು ನಮ್ಗೆ OTS ಅಲ್ಲಿ ಇವಾಗ ಮಾಡಿದ್ದೀವಿ, ನಾಳಿಕೆ ಸಾಲ ಕೊಟ್ಬಿಡಿ. ಏನು ಈಗ ನಾನೇ ಯಾರಿಗೋ ಒಬ್ರಿಗೆ 1,000 ಕೊಟ್ಟಿರ್ತೀನಿ, 1,000 ಕೊಟ್ಟಂತನೂ ಅವ್ನು ಸರಿಯಾಗಿ ದುಡ್ಡು ಕೊಡಲಿಲ್ಲ, ನನಗೆ ಇನ್ ಟೈಮಲ್ಲಿ ದುಡ್ಡು ಕೊಡಲಿಲ್ಲ ಅಂದಾಗ ನಾನು ಯಾವಾಗಲೂ ಅವನು ಬೈದೋ ದುಡ್ಡು ಇಸ್ಕೊಂಡಾಗ ಅವನು ಅವತ್ತಿನ ಬೆಳಿಗ್ಗೆ ಇನ್ನೊಂದು ತಿರುಗಿ ಬಂದು ಗೌಡ್ರೆ ನನಗೆ ಇನ್ನೊಂದು 500 ರೂಪಾಯಿ ದುಡ್ಡು ಕೊಡ್ರಿ ಅಂತ ನಾನು ಕೊಡ್ತೀನಿ ಹೇಳ್ರಿ. ನೀನು ಹಿಂದಿನ ಕೊಟ್ಟಿರೋ ದುಡ್ಡೇ ನೀನು ಸರಿಯಾಗಿ ಕೊಡ್ತಿಲ್ಲ, ನಾನು ಯಾವ ರೀತಿ ನಿನಗೆ ಸಾಲ ಕೊಡಬೇಕು ಅಂತ ಬೈದು ಕಳಿಸ್ತೀನಿ ತಾನೆ. ಬಟ್ ಆದರೂ ಕೂಡ ಇವತ್ತು ಬ್ಯಾಂಕುಗಳು ಒಂದು ರೀತಿಯಲ್ಲಿ ಆತನ ಬಂದಿದ್ದ ಇರ್ತಕ್ಕಂಥ ಸಾಲವನ್ನ ಕಡಿಮೆ ಮಾಡಿ ಅವನೇನು ಹಿಂದೆ ಅಸ್ಲಿಕ್ಕೆ ಕಟ್ಟಿರ್ತಾನೋ ಹಸು ತಾಣಿರ್ತಾನೋ ಅಷ್ಟನ್ನು ಕಟ್ಟಿಸ್ಕೊಂಡು ಅವ್ನಿಗೆ OTS ಮಾಡಿ 1 ವರ್ಷ 2 ವರ್ಷ ಬಿಟ್ಟು ಅವನು ಒಳ್ಳೆ ಟ್ರಾನ್ಸಾಕ್ಷನ್ ಮಾಡ್ತಾನೆ ಎಂಬ ನಂಬಿಕೆ ಬಂದ್ಮೇಲೆ ತಿರು ಸಾಲ ಕೊಡ್ತೀವಿ ಎಂಬ ಒಂದು ಮಾತನ್ನು ಕೂಡ ಅವ್ರು ಹೇಳ್ತಕ್ಕಂಥ ಸಂದರ್ಭ ಐತೆ ಅಂದಾಗ ನಾವು ಯಾವ ರೀತಿ ಬ್ಯಾಂಕ್ಗಳನ್ನ ಉಪಯೋಗಿಸ್ಕೋಬೇಕು. ಕೆನರಾ ಬ್ಯಾಂಕ್ ಪ್ರಾದೇಶಿಕ ವ್ಯವಸ್ಥಾಪಕ ಗಂಗೇಶ್ ಗುಂಜನ್ ಮಾತನಾಡಿ, ರೈತರ ಕೃಷಿ ಚಟುವಟಿಕೆಗಳಿಗೆ ಹಾಗೂ ಅವರ ಆದಾಯವನ್ನು ದ್ವಿಗುಣಗೊಳಿಸಲು ಕೆನರಾ ಬ್ಯಾಂಕ್ ಸದಾ ಬೆನ್ನೆಲುಬಾಗಿ ನಿಲ್ಲಲಿದೆ. ಗ್ರಾಮೀಣ ಮಟ್ಟದಲ್ಲಿ ರೈತರಿಗೆ ಬ್ಯಾಂಕಿನ ಯೋಜನೆಗಳನ್ನು ನೇರವಾಗಿ ತಲುಪಿಸುವ ಸದುದ್ದೇಶದಿಂದ ಈ ರೈತ ಸಂಪರ್ಕ ಸಭೆಯನ್ನು ತುಮುನ್ ನಿರ್ದೇಶಕ ಎಸ್ಆರ್ ಗೌಡ ಆಯೋಜಿಸಿರುವುದು ಬಹುದೊಡ್ಡ ಬೆಳವಣಿಗೆ. ಇವರ ನಡೆಗೆ ಕೆನರಾ ಬ್ಯಾಂಕ್ ವತಿಯಿಂದ ವಿಶೇಷ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇವೆ. ರೈತರಿಗೆ ಅನುಕೂಲವಾಗುವಂತೆ ಕಿಸಾನ್ ಕ್ರೆಡಿಟ್ ಕಾರ್ಡ್, KCC, ಹೈನುಗಾರಿಕೆ, ಡೇರಿ ಹಾಗೂ ಸ್ವಸಹಾಯ ಸಂಘಗಳ SHG ಮೂಲಕ ವಿವಿಧ ಕೃಷಿ ಸಾಲ ಯೋಜನೆಗಳನ್ನು ಜಾಮೀನುರಹಿತವಾಗಿ ಬ್ಯಾಂಕ್ ಒದಗಿಸುತ್ತಿದೆ ಎಂದರು. ತುಮಕೂರು ಹಾಲು ಒಕ್ಕೂಟದ ಉಪವ್ಯವಸ್ಥಾಪಕ ಗಿರೀಶ್ ಮಾತನಾಡಿ, ರೈತರ ಆರ್ಥಿಕ ಸಬಲೀಕರಣದ ಮೂಲ ಉದ್ದೇಶದಿಂದ ಬ್ಯಾಂಕ್ ನೀಡುವ ಪ್ರತಿಯೊಂದು ಸಾಲ ಯೋಜನೆಯ ಅಂತಿಮ ಗುರಿ ರೈತರ ಆದಾಯವನ್ನು ಹೆಚ್ಚಿಸುವುದಾಗಿದೆ. ಸಾಲ ಸೌಲಭ್ಯ ಪಡೆದು ರೈತರು ಆರ್ಥಿಕವಾಗಿ ಸಬಲರಾಗಿ ಅವರ ಜೇಬಿಗೆ ಹಣ ಬರುವಂತಾಗಬೇಕು ಎನ್ನುವ ನಿಟ್ಟಿನಲ್ಲಿ ಬ್ಯಾಂಕ್ಗಳು ಕೃಷಿಗೆ ಸಂಬಂಧಿಸಿದ ಚಟುವಟಿಕೆಗಳಿಗೆ ಸಾಲ ನೀಡಲು ಮುಂದಾಗಿವೆ. ನಿಮ್ಮ ಯಾವುದೇ ಅಗತ್ಯಗಳಿದ್ದರೂ ಕೆನರಾ ಬ್ಯಾಂಕ್ ಹಾಗೂ ತುಮುಲ್ ಒಕ್ಕೂಟ ಸದಾ ನಿಮ್ಮ ಜೊತೆಗಿರಲಿದೆ ಎಂದರು. ಕೆನರಾ ಬ್ಯಾಂಕ್ ಬೆಳವಣಿಗೆ ಆಗ್ತದೆ. ಹಳ್ಳಿಗಳು ಬೆಳವಣಿಗೆ ಆಗ್ತಾ ಹೋದ್ರೆ, ಹಳ್ಳಿಗಳು ಅಭಿವೃದ್ಧಿ ಆಗ್ತಾ ಹೋದ್ರೆ ತಾಲ್ಲೂಕು ಅಭಿವೃದ್ಧಿ ಆಗ್ತದೆ. ತಾಲ್ಲೂಕು ಅಭಿವೃದ್ಧಿ ಆದ್ರೆ ಜನ ಕೆಲಸಕ್ಕೋಸ್ಕರ ಅಥವಾ ಬೇರೆ ಉದ್ದೇಶಗಳಿಗೆ ವಲಸೆ ಹೋಗ್ತಕ್ಕಂಥದ್ದು ಮೈಗ್ರೇಷನ್, ವಿ ಕ್ಯಾನ್ ರೆಡ್ಯೂಸ್ ದ ಮೈಗ್ರೇಷನ್ ಬಿಕಾಸ್ ಆಫ್ ಅನಿಮಲ್ ಹಸ್ಬೆಂಡ್ರಿ, ದಟ್ ಈಸ್ ಇಸ್ ಕಮಿಟ್ಮೆಂಟ್. ಆ ಒಂದು ಮೈಗ್ರೇಷನ್ ಅನ್ನು ತಪ್ಪಿಸ್ಬೋದು. ಅದರಲ್ಲೂ ಬರದ ನಾಡಿನಲ್ಲಿ ಅಂದ್ರೆ ಅತ್ಯಂತ ಡ್ರಾಟ್ ಏರಿಯಾ ಇರ್ತಕ್ಕಂಥ ಈ ಶಿರಾ ತಾಲ್ಲೂಕಿನಲ್ಲಿ ಹೈನುಗಾರಿಕೆ ವರದಾನ ಆಗಿದೆ. ಆ ಹೈನುಗಾರಿಕೆಯನ್ನ
ನಾವು ಮನೆ ಮನೆಗೆ ತಲುಪಿಸ್ಬೇಕು ಅಂತ ತೀರ್ಮಾನ ಮಾಡಿದಾಗ ನಮ್ಮ ನಿರ್ದೇಶಕರು ಅಲ್ಲಿ ಬರ್ತಕ್ಕಂಥ ಅಡೆತಡೆಗಳೇನು, ಅವ್ರಿಗೆ ಹಸು ಬೇಕಾ, ಹಸು ಬೇಕು ಅಂದರೆ ಹಸು ತಗೊಳಕ್ಕೆ ಆತನಿಗೆ ಶಕ್ತಿ ಇದೆಯಾ, ಹಸು ತಗೊಳಕ್ಕೆ ಶಕ್ತಿ ಬರಬೇಕು ಅಂದರೆ ನಾವು ಆತನಿಗೆ ಏನು ಸೌಲಭ್ಯ ಕೊಡಬೇಕು ಅಂದರೆ ಬ್ಯಾಂಕ್ ಮತ್ತು ಇದ್ರ ನಡುವೆ ಆತನಿಗೆ ಆರ್ಥಿಕವಾಗಿ ಸಬಲೀಕರಣ ಮಾಡೋದಕ್ಕೆ ಒಂದು ಕಾಂಟ್ಯಾಕ್ಟನ್ನು ಬೆಳೆಸ್ಕೊಡ್ಬೇಕು. ಆ ಕಾಂಟ್ಯಾಕ್ಟನ್ನು ಬೆಳೆಸ್ಕೊಟ್ಟಂಥ ಸಂದರ್ಭದಲ್ಲಿ ಅವನು ಆ ಒಬ್ಬ ರೈತ ಅವನಿಗೆ ಬೇಕಾದಂಥ ಸೌಲಭ್ಯಗಳನ್ನು ಪಡೆಯೋದಕ್ಕೆ ಸಾರ್ಥಕ ಆಗುತ್ತೆ. ಕೆನರಾ ಬ್ಯಾಂಕ್ ಪ್ರಾದೇಶಿಕ ವ್ಯವಸ್ಥಾಪಕ ಗಂಗೇಶ್ ಗುಂಜನ್, ವಲಯ ಮ್ಯಾನೇಜರ್ ಅಭಿನವ್, ಸೀನಿಯರ್ ಮ್ಯಾನೇಜರ್ ರಮಣಾಥ್ ರಾಮನ್, ತುಮಕೂರು ಹಾಲು ಒಕ್ಕೂಟದ ಉಪವ್ಯವಸ್ಥಾಪಕ ಗಿರೀಶ್, ವಿಸ್ತರಣಾಧಿಕಾರಿ ಚೈತ್ರ, ಶಿರಾ ತಾಲೂಕಿನ ಹಲವಾರು ಕೆನರಾ ಬ್ಯಾಂಕ್ ವ್ಯವಸ್ಥಾಪಕರಾದ ಹರೀಶ್ ಕುಮಾರ್, ಗಿರೀಶ್, ಬಾಲಾಜಿ, ಪುಷ್ಪಲಕ್ಷ್ಮಿ, ಸುಬೇಂದ್ರ, ಸಮಾಲೋಚಕರಾದ ಪ್ರವೀಣ್, ಬಾಬಾ, ಫಕ್ರುದ್ದೀನ್ ಪಿಎಂ, ಹನುಮಂತರಾಯ, ಶಿರಾ ತಾಲೂಕಿನ ಎಲ್ಲಾ ಹಾಲು ಉತ್ಪಾದಕರ ಸಂಘದ ಅಧ್ಯಕ್ಷ, ಉಪಾಧ್ಯಕ್ಷ, ಕಾರ್ಯದರ್ಶಿಗಳು ಸೇರಿದಂತೆ ಹಾಲು ಉತ್ಪಾದಕರು ಉಪಸ್ಥಿತರಿದ್ದರು. ದಪ್ಪ ಇದ್ದೀನಿ, ಮೆಟ್ಲ ತಿಳಿಯಕ್ಕಾಗ್ತಾ ಇಲ್ಲ, ಗಾಡಿ ಓಡ್ಸಕ್ಕಾಗ್ತಾ ಇಲ್ಲ, ಆಫೀಸಲ್ಲಿ ಕುತ್ಕೊಳ್ಳೋಕ್ಕಾಗ್ತಾ ಇಲ್ಲ ಅಂತಿದ್ರಲ್ಲ. ಜೊತೆಗೆ ಎಷ್ಟೋ ಜನ ದಪ್ಪ ಇದ್ದವ್ರಿಗೆ ಮಂಡಿ ನೋವು, ಕೈಕಾಲು ನೋವು ಇರುತ್ತಲ್ವಾ. ಆ ಮಂಡಿ ನೋವು, ಕೈಕಾಲು ನೋವು ಹೋಗ್ಬೇಕು ಅಂತ ಅಂದ್ರೆ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಸಣ್ಣ ಆಗೋದ್ರ ಜೊತೆಗೆ ಮಂಡಿ ನೋವು, ಕೈಕಾಲು ನೋವು ಸಮೇತ ಕಂಟ್ರೋಲ್ ಆಗುತ್ತೆ. ತಡ ಯಾಕೆ ಮಾಡ್ತೀರಾ? ನಮ್ಮ ಜೀನಿ ಸ್ಲಿಮ್ ನ 3 ತಿಂಗಳು ಕಂಟಿನ್ಯೂಸ್ ಆಗಿ ಯೂಸ್ ಮಾಡಿ ಸಣ್ಣನೂ ಆಗಿ ಮಂಡಿ ನೋವು ಬೈ ಬೈ ಹೇಳಿ.